ಹಾಯ್ ವೆಲ್ಕಮ್ ಟು ತುಷಾರಸ್ ಆ್ಯಂಡ್ ಮಾಮ್ ಕುಕಿಂಗ್ ಚಾನಲ್. ಇವತ್ತಿನ ಸ್ಪೆಷಲ್ ಹೈದ್ರಾಬಾದ್ ಶಾಹಿ ಮಟನ್. ಹೈದ್ರಾಬಾದ್ ಶಾಹಿ ಮಟನ್ ಮಾಡೋದಕ್ಕೆ ಫ್ರೈ ಆನಿಯನ್ ಬೇಕಾಗಿದೆ. ಅದಕ್ಕೋಸ್ಕರ ಒಂದು ಚಿಕ್ಕ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ನಾಟಿ ಈರುಳ್ಳಿ ನನ್ನ ಕೈಯಲ್ಲಿ ಒಂದು ಹಿಡಿ ತುಂಬ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾಟಿ ಈರುಳ್ಳಿ ಇಲ್ಲ ಅಂತಂದರೆ ಮಾಮೂಲಿ ನಮ್ಮದು ಪಾರಮ್ ಈರುಳ್ಳಿ ಬರುತ್ತಲ್ವ, ಅದೇ ಈರುಳ್ಳಿನೂ ಸಹ ನಾವು ಸೇರಿಸ್ಕೊಳ್ಬಹುದು. ಫ್ರೈ ಆನಿಯನ್ ರೆಡಿ ಆಗಿದೆ. ಇನ್ನೂ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ನಾವು ಬಿಸಿ ಎಣ್ಣೆನಲ್ಲೇ ಬಿಟ್ಟಾಗ ಇನ್ನು ಸ್ವಲ್ಪ ಕಲರ್ ಚೇಂಜಸ್ ಆಗುತ್ತೆ. ಈಗ ಸ್ಟವ್ನ ಆಫ್ ಮಾಡಿ ಆರೋದಕ್ಕೆ ಬಿಡ್ತೀನಿ. ಗೋಡಂಬಿ ಮತ್ತು ಬಾದಾಮಿನ ಒಂದು 4ರಿಂದ 5 ಅವರ್ ಮುಂಚೆನೇ ನೆನೆಸಿಟ್ಕೊಳ್ಬೇಕು. ನಾನು ಮರ್ತೋಗಿದ್ದೆ. ಅದಕ್ಕೋಸ್ಕರ ಈಗ ಬಿಸಿ ನೀರಲ್ಲಿ ಬ್ಯಾಡಗೆ ಮೆಣಸಿನಕಾಯಿ ಮತ್ತು ಗೋಡಂಬಿ ಮತ್ತು ಬಾದಾಮಿನ ಈಗ ಬಿಸಿ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು 20 ನಿಮಿಷ ನೆನೆಸಿದ್ರೆ ಸಾಕು, ಚೆನ್ನಾಗಿ ನೆನೆಯುತ್ತೆ. ಮಟನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಪೇಸ್ಟ್ ಬೇಕಾಗುತ್ತೆ. ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಸಣ್ಣದ ಮಿಕ್ಸಿ ಜಾರ್ಗೆ 4 ಪೀಸು ಶುಂಠಿ, 2 ಏಲಕ್ಕಿ, 2 ಚಕ್ಕೆ, 2 ಲವಂಗನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನ್ನಷ್ಟು ಮೆಣಸನ್ನು ಸೇರಿಸ್ಕೊಂಡು ನಂತರ ಒಂದು 1/4 ಟೇಬಲ್ ಸ್ಪೂನ್ನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಬೆಳ್ಳುಳ್ಳಿ ಪೀಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಹಾಫ್ ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಮೊದಲೇ ನೆನೆಸಿಟ್ಕೊಂಡಿದ್ರಲ್ವ ಬಿಸಿ ನೀರಲ್ಲಿ ಬಾದಾಮಿ, ಈಗ ನೆಂದಿದೆ. ಆ ಬಾದಾಮಿ ಮೇಲೆ ಇರ್ತಕ್ಕಂಥ ಸಿಪ್ಪೆನೆಲ್ಲ ಹೀಗೆ ನೀಟಾಗಿ ಸುಲಿದ್ಕೊಳ್ಬೇಕು. ಗೋಡಂಬಿ ಮತ್ತು ಬಾದಾಮಿನೂ ಸಹ ನಾವು ಮಿಕ್ಸಿ ಜಾರ್ಗೆ ಈಗ ಸೇರಿಸ್ಕೊಳ್ಬೇಕು. ನಂತರ ನೆನೆಸಿಟ್ಟಿರ್ತಕ್ಕಂಥ ಬ್ಯಾಡಗೆ ಮೆಣಸಿನಕಾಯಿನೂ ಸಹ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಬೇಕು. ಒಂದು ಸ್ಮಾಲ್ ಕಪ್ಪಲ್ಲಿ 1 ಕಪ್ಪನ್ನು ಗಟ್ಟಿ ಮೊಸರು ಸೇರಿಸ್ಕೊಳ್ತಿದ್ದೀನಿ. ಮನೆಯಲ್ಲಿ ಮಾಡಿರ್ತಕ್ಕಂಥ ಮೊಸರು ಅಥವಾ ಪಾಕೆಟ್ ಮೊಸರಾದರೂ ಸೇರಿಸ್ಕೊಳ್ಬಹುದು. ಹಾಗೆ ಫ್ರೈ ಆಗಿರ್ತಕ್ಕಂಥ ಆನಿಯನ್ನು ಬಿಸಿ ಆರಿತ್ತು, ಅದನ್ನು ಸಹ ಸೇರಿಸ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸಿಯಲ್ಲಿ ನೋಡಿ ಈ ಥರ ನೀರು ಸೇರಿಸ್ದೇ ಚೆನ್ನಾಗಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಹಾಫ್ kg ಅಷ್ಟು ಮಟನ್ನ ತೊಗೊಂಡಿದ್ದೀನಿ. ಮಟನ್ನ ಒಂದು 2ರಿಂದ 3 ಸರಿ ಚೆನ್ನಾಗಿ ತೊಳೆದಿದ್ದೀನಿ. ಮಟನ್ನು ತೊಳೆದ ನಂತರ ಮಟನಲ್ಲಿ ಯಾವುದೇ ಥರದ ನೀರು ಸೋರೋ ಥರ ಇರಬಾರ್ದು. ಆದಷ್ಟು ಟೈಟಾಗಿ ಹಿಂಡಿ ಮಟನನ್ನು ನೀಟಾಗಿ ಸೋದಿಸ್ಕೊಂಡು ಇಟ್ಕೊಳ್ಬೇಕು. ಯಾವಾಗಲೂ ಅಷ್ಟೇ ಮಟನ್ನಾಗಲಿ ಚಿಕನ್ ಆಗಲಿ ಮ್ಯಾರಿನೇಟ್ ಮಾಡಬೇಕಾದ್ರೆ ಆದಷ್ಟು ಟೈಟಾಗಿ ನೀರನ್ನು ಹಿಂಡಿ ಶೋಧಿಸಿ ಇಟ್ಕೊಂಡ್ರೇ ಬೆಸ್ಟು, ಮ್ಯಾರಿನೇಟ್ ಚೆನ್ನಾಗಾಗುತ್ತೆ. ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡ್ತೀನಂದರೆ ಡೈರೆಕ್ಟಾಗಿ ಕುಕ್ಕರ್ನೇ ಬಳಸ್ಕೊಳ್ಳಿ. ಬಾಣಲಿ ಬಳಸೋದ್ರಿಂದ ಬೇಯೋದು ತುಂಬಾ ಟೈಮ್ ಹಿಡಿಯುತ್ತೆ. ನಾನು ವೀಡಿಯೋಗೋಸ್ಕರ ಬಾಣಲಿನ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸೇರಿಸ್ಕೊಂಡ ನಂತರ ಈರುಳ್ಳಿ ಫ್ರೈ ಮಾಡಿಕೊಂಡು ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರ್ತಕ್ಕಂಥ ಮಟನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಎಣ್ಣೆಯಲ್ಲಿ ನಿಧಾನವಾಗಿ ಕೈ ಆಡಿಸ್ತಾ ಒಂದು 2 ಸೆಕೆಂಡ್ 3 ಸೆಕೆಂಡ್ ಬಿಟ್ಟು ಈ ಥರ ನಿಧಾನವಾಗಿ ಕೈ ಆಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೀಟಾಗಿ ಈ ಥರ ಕೈ ಆಡಿಸ್ತಾ ಒಂದು 2ರಿಂದ 3 ಸೆಕೆಂಡ್ ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಎಣ್ಣೆ ಹೊರಗಡೆ ಬಿಟ್ಕೊಳ್ಳುತ್ತೆ. ಈ ಥರ ಎಣ್ಣೆ ಹೊರಗಡೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಮಿಕ್ಸಿ ಜಾರನ್ನು ತೊಳೆದು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಚಿಕನ್ನು ಮತ್ತು ಮಟನ್ ಸಾರು ಮಾಡುವಾಗ ಬಳಸೋ ಥರ ತುಂಬ ನೀರನ್ನು ಸೇರಿಸ್ಕೊಳ್ಬಾರದು, ಆದಷ್ಟು ಕಡಿಮೆ ನೀರನ್ನು ಸೇರಿಸ್ಕೊಳ್ಬೇಕು. ಹೀಗೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಕುದಿಸ್ಕೊಂಡಿದ್ದೀನಿ. 10 ನಿಮಿಷ ಕುದಿಸ್ಕೊಂಡ ನಂತರ ಮತ್ತೆ ಒಂದು ಸರಿ ಕೈ ಆಡಿಸ್ತಾ ಮತ್ತೆ ತಿರುಗಿಸ್ಕೊಟ್ಟು ಹಾಗೆಯೇ ಪ್ಲೇಟ್ನ ಕ್ಲೋಸ್ ಮಾಡ್ತಾ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡೆ. ಈಗ ನೋಡ್ಬೋದು ಸ್ವಲ್ಪ ಗಟ್ಟಿ ಆಗಿದೆ. ಈಗ ಮತ್ತೆ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ ನಂತರ ಗಟ್ಟಿಯಾಗಿದೆ. ಹಾಗೆ ಸ್ವಲ್ಪ ಎಣ್ಣೆ ಹೊರಗಡೆ ಬಿಟ್ಕೊಂಡಿದೆ. ನಾನು ಮಟನ್ನ ಬೇಯಿಸೋದಕ್ಕೆ ಸುಮಾರು 3/4 ಅವರ್ ಟೈಮ್ನ ತೊಗೊಂಡಿದ್ದೆ. ಅದಕ್ಕೆ ಹೇಳಿದ್ದು ನೀವು ಆದಷ್ಟು ಕುಕ್ಕರಲ್ಲೇ ಈ ರೆಸಿಪಿನ ಟ್ರೈ ಮಾಡಿ. ನಾನು ವೀಡಿಯೋಗೋಸ್ಕರ ಅಷ್ಟೇ ನಾನು ಬಾಣಲಿಯಲ್ಲಿ ಟ್ರೈ ಮಾಡಿದ್ದು. ನಾನು ಮಾಡಿರ್ತಕ್ಕಂಥ ಹೈದ್ರಾಬಾದ್ ಶಾಹಿ ಮಟನ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್ ಫ್ರೆಂಡ್ಸ್.